ಆತ್ಮೀಯ ವಿದ್ಯಾರ್ಥಿಗಳೇ, ಶಾರ್ಟ್ ಬಟ್ ಇಂಪಾರ್ಟೆಂಟ್ ಸೀರೀಸ್ನ 2ನೇ ವಿಡಿಯೋ ಇದಾಗಿದ್ದು, ಯಾರು ಹಿಂದಿನ ವಿಡಿಯೋ ನೋಡಿಲ್ಲ ಅದನ್ನು ಕೂಡ ನೋಡ್ರಿ ಅಂತ ಹೇಳ್ತಾ, ಎಕ್ಸಾಮ್ಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ಗಳಿಂದ ಒಂದೊಂದಾಗಿ ಸಣ್ಣ ವಿಡಿಯೋ ಮೂಲಕ ನಿಮಗೆ ಒದಗಿಸ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಇವು ಕ್ರಾಂತಿಗಳು, ಏನಿವು ರೆವಲ್ಯೂಷನ್ಸ್ ಅನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಂಗಿದ್ರೆ ಫಸ್ಟ್ ರೆವಲ್ಯೂಷನ್ ನೋಡ್ರಿ, ಯಾವುದಪ್ಪ ಅಂದ್ರೆ ನೋಡ್ಕೊಳ್ರಿ, ಪಿಂಕ್ ರೆವಲ್ಯೂಷನ್. ಯಾವ ರೆವಲ್ಯೂಷನ್? ಪಿಂಕ್ ರೆವಲ್ಯೂಷನ್ ಅಂದ ಕೂಡಲೇ ಕಾಣ್ತದ ನಿಮ್ಗೆ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಹೆಂಗೆ ಕಾಣತ್ತದ ನೋಡಿದೆ, ಪಿಂಕ್ ಐತಿ. ಅದಕ್ಕೆ ಉಳ್ಳಾಗಡ್ಡಿಗೆ ಸಂಬಂಧಿಸಿದ ರೆವಲ್ಯೂಷನ್ ಯಾವುದಂದ್ರೆ ಪಿಂಕ್ ರೆವಲ್ಯೂಷನ್. ಯಾವ ರೆವಲ್ಯೂಷನ್? ಗುಲಾಬಿ ಕ್ರಾಂತಿ. ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಅಥವಾ ಆನಿಯನ್ ಅಂತ ಕರಿತೀವಿ. ಫೈನ್, ಓಕೆ. ನೆಕ್ಸ್ಟ್ ನೋಡ್ತಾ ಇದ್ದೀರಿ, ನೆಕ್ಸ್ಟ್ ರೆವಲ್ಯೂಷನ್ ಯಾವ್ದಪ್ಪ ಅಂದ್ರೆ ರೆಡ್ ರೆವಲ್ಯೂಷನ್. ರೆಡ್ ರೆವಲ್ಯೂಷನ್ ಅಂದ ಕೂಡಲೇ ನಿಮಗೆ ನೆನಪಿಗೆ ಬರಬೇಕು ಟೊಮ್ಯಾಟೊ ಹಣ್ಣ. ಟೊಮ್ಯಾಟೊ ಹಣ್ಣು ಹೆಂಗಿರ್ತಾವಪ್ಪ? ರೆಡ್ ಇರ್ತಾವ. ಮತ್ತೆ ಇನ್ನೊಂದು ನೆನಪಿಗೆ ಬರಬೇಕು ಮಾಂಸ. ಸೊ ಮಾಂಸ ಹೆಂಗಿರ್ತದ? ಅದು ರೆಡ್ ಇರ್ತದ. ಹಾಗಿದ್ರೆ ರೆಡ್ ರೆವಲ್ಯೂಷನ್ ಈಸ್ ರಿಲೇಟೆಡ್ ಟು ಮೀಟ್ ಅಂಡ್ ಟೊಮ್ಯಾಟೊ. ಓಕೆ, ನೆಕ್ಸ್ಟ್ ಥರ್ಡ್ ನೋಡ್ತಾ ಇದ್ದೀರಿ, ಶ್ವೇತ ಕ್ರಾಂತಿ. ವೈಟ್ ರೆವಲ್ಯೂಷನ್ ಅಂತ ಬರ್ತದ. ನಿಮ್ಗೆ ಎಲ್ಲರೂ ಗೊತ್ತಿರಬೇಕು ವೈಟ್ ರೆವಲ್ಯೂಷನ್. ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂದ್ರೆ ವರ್ಗೀಸ್ ಕುರಿಯನ್ ಅಂತ ಬರ್ತಾರ, ಹೌದಾ? ಹಾಗಿದ್ರೆ ಈ ವೈಟ್ ರೆವಲ್ಯೂಷನ್ ಯಾವ್ದಕ್ಕೆ ಸಂಪಟ್ಟದ ಅಂದ್ರೆ ಶ್ವೇತ. ಹೆಂಗಿರ್ತದ? ಹಾಲು ಹೆಂಗಿರ್ತದೆ? ಬೆಳ್ಳಗೆ ಇರ್ತದ. ಕಾಣ್ತಾ ಇದೆಯಲ್ಲ, ಹಾಲು ಬೆಳ್ಳಗೆ ಇರ್ತದ. ಹಾಗಿದ್ರೆ ಶ್ವೇತ ರೆವಲ್ಯೂಷನ್, ಶ್ವೇತ ಕ್ರಾಂತಿ ಅಂದ್ರೆ ಹಾಲಿಗೆ ಸಂಬಂಧಪಟ್ಟಂತ ಕ್ರಾಂತಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್, ಹಸಿರು ಕ್ರಾಂತಿ. ಹಸಿರು ಕ್ರಾಂತಿ ಅಂದ್ರೆ ನಾವು ಹೊಲಕ್ಕೆ ಹೋದ್ವಿ ಅಂದ್ರೆ ಹೊಲ ಎಲ್ಲ ಹೆಂಗೆ ಕಾಣ್ತದ? ಹಸಿರು ಕಾಣ್ತಿರ್ತದ. ನಮ್ಮ ಬೆಳೆ ಎಲ್ಲ ಹೆಂಗೆ ಕಾಣ್ತಿರ್ತಾವ? ಹಸಿರು ಕಾಣ್ತಿರ್ತಾವ. ಸೊ ಹಾಗಿದ್ರೆ ಆಹಾರ ಧಾನ್ಯಗಳು ಅಂತ ಬಂದಾಗ ಮೇನ್ಲಿ ವೀಟ್, ಗೋಧಿಗೆ ಸಂಬಂಧಪಟ್ಟಂಥದ್ದು ಅಥವಾ ಆಹಾರ ಧಾನ್ಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಫುಡ್ ಗ್ರೇನ್ಸ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತ ಕ್ರಾಂತಿ ಯಾವುದಂದ್ರೆ ಗ್ರೀನ್ ರೆವಲ್ಯೂಷನ್. ನೆನಪಿಟ್ಕೊಳ್ರಿ, ಇಲ್ಲಿ ಜಗತ್ತಿನಲ್ಲಿ ಗ್ರೀನ್ ರೆವಲ್ಯೂಷನ್, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದ್ರೆ ನಾರ್ಮನ್ ಬೋರ್ಲಾಂಗ್ ಅಂತ ಹೇಳಬೇಕು. ನಮ್ಮ ದೇಶದಲ್ಲಿ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಥವಾ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ ದಟ್ ಈಸ್ MS ಸ್ವಾಮಿನಾಥನ್ ಅವ್ರನ್ನ ನೆನಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ತಾ ಇದ್ದೀರಿ ನೀವು ಹಳದಿ ಕ್ರಾಂತಿ. ಹಳದಿ ಅಂದ್ಕೂಡಲೇ ನೆನಪು ಬರಬೇಕು ಗಾಣದೆಣ್ಣೆ. ನೋಡಿದಿರಲ್ಲ ಮನ್ಯಾಗ ಗಾಣದೆಣ್ಣೆ ಹೆಂಗಿರ್ತದ? ಸನ್ಫ್ಲವರ್ ಆಯಿಲ್ ಅಂತ ಕರಿತಿರ್ತೀರಿ ನೋಡ್ರಿ. ಆಯಿಲ್ ಎಲ್ಲ ನೋಡ್ರಿ, ಆಯಿಲ್ ಹಾಕ್ಬೇಕಾರೆ ಹೆಂಗಿರ್ತದ? ಹಳದಿ ಕಲರ್ ಕಾಣ್ತಿರ್ತದ. ಹಾಗಿದ್ರೆ ಸೊ ಹಳದಿ ಯೆಲ್ಲೋ ರೆವಲ್ಯೂಷನ್ ಈಸ್ ರಿಲೇಟೆಡ್ ಟು, ನೆನಪಿಟ್ಕೊಡ್ರಿ, ಯೆಲ್ಲೋ ರೆವಲ್ಯೂಷನ್ ಅಂದ್ರೆ ನಿಮ್ಗೆ ನೆನಪಿಗೆ ಬರಬೇಕಾಗಿದ್ದು ಎಣ್ಣೆ. ಅಂದ್ರೆ ಆಯಿಲ್ ಸೀಡ್ಸ್. ಏನು? ಆಯಿಲ್ ಸೀಡ್ಸ್. ಸೊ ಆಯಿಲ್ ಸೀಡ್ಸ್ಗಳನ್ನು ನೆನಪಿಟ್ಕೊಡ್ರಿ, ಇದು ಹಳದಿ ಕ್ರಾಂತಿಗೆ ಸಂಪಡ್ತದ. ನೆಕ್ಸ್ಟ್ ನೆನಪಿಟ್ಕೊಡ್ರಿ ರೌಂಡ್. ಯಾವುದು? ರೌಂಡ್ ರೆವಲ್ಯೂಷನ್. ರೌಂಡ್ ರೆವಲ್ಯೂಷನ್ ಅಂದ್ರೆ ರೌಂಡ್ ಇರೋ ಯಾವ ನೆನಪು ಬರ್ಬೇಕು? ಇಲ್ಲಿ ಕಾಣತ್ತದ ನೋಡ್ರಿ, ರೌಂಡ್. ಬಟಾಟೆ ಏನಂತೀರಿ? ಬಟಾಟೆ, ಆಲೂಗಡ್ಡೆ ಅಥವಾ ಪೊಟ್ಯಾಟೊ ಅಂತ ಕರಿತೀವಿ. ರೌಂಡ್ ರೆವಲ್ಯೂಷನ್ ರಿಲೇಟೆಡ್ ಟು ಪೊಟ್ಯಾಟೊ. ನೆಕ್ಸ್ಟ್ ನೆನಪಿಟ್ಕೊಳ್ರಿ ರಜತ ಕ್ರಾಂತಿ, ಬೆಳ್ಳಿ ಕ್ರಾಂತಿ ಅಥವಾ ಸಿಲ್ವರ್ ರೆವಲ್ಯೂಷನ್ ಅಂತ ಕರಿತೀವಿ. ನೋಡ್ರಿ, ಮೊಟ್ಟೆ ಇರ್ತಾವಲ್ಲ, ತತ್ತಿ ಇರ್ತಾವಲ್ಲ, ಸ್ಲೈಟ್ಲಿ ಬೆಳ್ಳಿ ಕಲರ್ ಇರ್ತದ. ಸೊ ಹಾಗಿದ್ರೆ ಮೊಟ್ಟೆಗೆ ಸಂಬಂಧಪಟ್ಟಂತ ರೆವಲ್ಯೂಷನ್ ದಟ್ ಈಸ್ ರಜತ. ಇನ್ನೊಂದು ಬರ್ತದ ಬೆಳ್ಳಿ ನಾರು ಅಂತ ಬರ್ತದ. ಬೆಳ್ಳಿ ನಾರು ಅಂತ ಬಂದಾಗ ಸಿಲ್ವರ್ ಫೈಬರ್ ಅಂತ ಬರ್ತದ. ಸಿಲ್ವರ್ ಫೈಬರ್ ಅಂತ ಬಂದಾಗ ಅದು ಹತ್ತಿಗೆ ಸಂಬಂಧಪಟ್ಟದ್ದು, ಕಾಟನ್ಗೆ ಸಂಬಂಧಪಟ್ಟಂತದ್ದಾಗಿರ್ತದ. ನೆಕ್ಸ್ಟ್ ನೋಡ್ತಾ ಇದ್ರಿ ಕೇಸರಿ, ಸ್ಯಾಫ್ರಾನ್ ಅಂತ ಕರಿತೀವಿ ನೋಡ್ರಿ. ಕೇಸರಿ ಅಂದ್ರೆ ಭಾಳ ಈಸಿಯಾಗಿ ನೆನ್ಪಿಟ್ಕೋಬಹುದು. ಹೆಂಗಂದ್ರ ಸೂರ್ಯ ಉದಯ ಆಗ್ಬೇಕಾರ ಕಾಣ್ತಿರ್ತದ. ಹೆಂಗ್ ಕಾಣ್ತಿರ್ತಾನ? ಸೂರ್ಯ ಉದಯ ಆಗ್ಬೇಕಾರ ಕೇಸರಿ ಕಲರ್ ಕಾಣ್ತಿರ್ತಾನ. ಹಾಗಿದ್ರೆ ಸೂರ್ಯ ಉದಯ ಆಗ್ಬೇಕಾರ ಕೇಸರಿ ಕಾಣ್ತಿರ್ತಾನ. ಸೂರ್ಯ ಇಟ್ ಈಸ್ ದ ಸಿಂಬಲ್ ಆಫ್ ಸೋಲಾರ್ ಎನರ್ಜಿ. ಹಾಗಿದ್ರೆ ಸೋಲಾರ್ ಎನರ್ಜಿ ಅಥವಾ ಸೌರಶಕ್ತಿಗೆ ಸಂಪಟ್ಟಂಥದ್ದು ಯಾವುದಂದ್ರೆ ಕೇಸರಿ ಕ್ರಾಂತಿ ಅಂತ ಬರ್ತದ. ನೆನಪಿಟ್ಕೊಳ್ರಿ. ನೆಕ್ಸ್ಟ್ ನೆನಪಿಟ್ಕೊಳ್ರಿ ಸುವರ್ಣ ನಾರು ಕ್ರಾಂತಿ ಅಂತ ಬರ್ತದ. ಸುವರ್ಣ ನಾರು ಕ್ರಾಂತಿ ಅಂದ್ರೆ ಸೆಣಬಿಗೆ ಸಂಬಂಧಪಟ್ಟಂಥದ್ದು. ಯಾವುದಕ್ಕೆ ಸಂಬಂಧಪಟ್ಟಂಗ? ಸೆಣಬಿಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್ ನೆನಪಿಟ್ಕೊಳ್ರಿ ಬ್ಲೂ ರೆವಲ್ಯೂಷನ್. ನೀಲಿ ಜಲಚರ ಪ್ರಾಣಿಗಳು. ನೋಡ್ರಿ, ಜಲಚರ ಪ್ರಾಣಿಗಳು ಅಂದ ತಕ್ಷಣ ನೀರ್ನಾಗಿರ್ತಕ್ಕಂಥ ಪ್ರಾಣಿಗಳು. ಸೊ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನೀರ್ ಹೆಂಗಿರ್ತದೆ? ಯೂಶುವಲ್ ಆಗಿ ನಾವು ಬ್ಲೂ ಕಲರ್ ಇಂಡಿಕೇಟ್ ಮಾಡ್ತೀವಿ. ನೀರ್ ಅಂತ ಬಂದಾಗ ಬ್ಲೂ ಕಲರ್ ರಿಲೇಟೆಡ್ ಟು ಏನಾಗುತ್ತೆ? ವಾಟರ್ ಅಂತ ಆಗುತ್ತೆ. ಹಾಗಿದ್ರೆ ಜಲಚರ ಪ್ರಾಣಿಗಳ ಸಂಪಟ್ಟಂತ ಕ್ರಾಂತಿ ಯಾವ್ದಾಗಿರ್ತದೆ ಅಂದ್ರೆ ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ ಆಗಿರ್ತದ. ಸೊ ಇವಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೆವಲ್ಯೂಷನ್ಸ್ಗಳನ್ನ ಈ ಒಂದು ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ನಾ ಏನು ಮಾಡ್ತೀನಿ ಅಂದ್ರೆ ಮತ್ತೆ ಇಂಪಾರ್ಟೆಂಟ್ ಶಾರ್ಟ್ ವಿಡಿಯೋ ಮಾಡ್ಕೊಡ್ತೀನಿ. ಸೊ ಈ ವಿಡಿಯೋ ಸೀರೀಸ್ಗಳನ್ನು ಕಂಪ್ಲೀಟ್ ಆಗಿ ನೋಡೋದ್ರಿಂದ ನಿಮ್ಗೆ ಏನಾಗ್ತದೆ ಅಂದ್ರೆ GK ಸಂಪಟ್ಟಂತ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಕವರ್ ಆಗ್ತಾ ಹೋಗ್ತಾವ ಅಂತ ಹೇಳ್ತಾ ಗುಡ್ ಬೈ.